ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ, ಎಲ್ರಿಗೂ ಸ್ವಾಗತ. ನನ್ನ ಜೀವಯಾನ ಬ್ಲಾಗಿನಲ್ಲಿ ನಾವು ಈಗಾಗಲೇ ಒಂದು ಅತ್ಯುತ್ತಮವಾದ ಸರಣಿಯನ್ನು ಆರಂಭಿಸಿರುವುದು ನಿಮಗೆ ಗೊತ್ತೇ ಇದೆ. ಅವೇಕನಿಂಗ್ ವಿತ್ ಕೃಷ್ಣ, ಅಂಡರ್ಸ್ಟ್ಯಾಂಡಿಂಗ್ ದ ಗೀತಾ, ಕೃಷ್ಣನ ಅರಿವು ಭಗವದ್ಗೀತೆಯ ಅರ್ಥಯಾನ. ಈ ಸರಣಿಯ 12ನೇ ಸಂಚಿಕೆಗೆ ಈಗ ನಾವು ಬಂದಿದ್ದೇವೆ. ಎಂದಿನಂತೆ ಈ ಸಂವಾದದಲ್ಲಿ ನನ್ನ ಜೊತೆಯಾಗಲು ಬಂದಿದ್ದಾರೆ ನನ್ನ ತಂದೆಯವರಾದ ಪ್ರೊಫೆಸರ್ ಗೋಪಾಲಕೃಷ್ಣ ನಾರಾಯಣ ಭಟ್ ಅವರು. ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಸಹೃದಯ ವೀಕ್ಷಕರಾದ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಅಪ್ಪ, ನಾವು ಈ ಕರ್ಮ ಜ್ಞಾನ ಇದರ ಕುರಿತು ಎಲ್ಲ ನಾವು ವಿಷಯ ತಿಳಿದುಕೊಳ್ತಾ ಬಂದಿದ್ದೇವೆ. ಈಗ ನನ್ನ ಒಂದು ಸ್ವಲ್ಪ ಜಟಿಲ ಪ್ರಶ್ನೆ ಎನ್ನಬಹುದೇನೋ. 4ನೇ ಅಧ್ಯಾಯದ 16ನೇ ಶ್ಲೋಕ, ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಮೋಕ್ಷಸೇ ಅಶುಭಾತ್. ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಕರ್ಮ ಯಾವುದು ಅಕರ್ಮ ಯಾವುದು ಇದನ್ನು ತುಂಬಾ ಗೊಂದಲ ಭ್ರಾಂತಿ ಜ್ಞಾನಿಗಳಿಗೂ ಆಗ್ತಾ ಇರತ್ತೆ. ಯಾವುದನ್ನು ತಿಳಿದುಕೊಂಡು ನೀನು ಅಶುಭದಿಂದ ಮುಕ್ತವಾಗುತ್ತೀಯೋ ಆ ಕರ್ಮವನ್ನು ನಿನಗೆ ಹೇಳುತ್ತೇನೆ ಅಂತ ಹೇಳಿ, ವಿಕರ್ಮ ಎಂದ್ರೇನು, ಅಕರ್ಮ ಎಂದ್ರೇನು, ಕರ್ಮ ಎಂದ್ರೇನು, ಹೀಗೆ ಬಹಳ ಒಂದು ಸೂಕ್ಷ್ಮವಾದ ಒಂದೊಂದು ಅಕ್ಷರದ ವ್ಯತ್ಯಾಸ. ಆದರೆ ಇದನ್ನು ಆಳವಾಗಿ ಹೋದಾಗ ತುಂಬಾ ದೊಡ್ಡ ಮಹತ್ತರವಾದ ಒಂದು ಪ್ರತಿಯೊಂದು ಶಬ್ದಕ್ಕೂ ಅರ್ಥವಿದೆ ಅಂತ ಅನ್ನಿಸಿತ್ತು. ಇದರ ಬಗ್ಗೆ ನಿಮ್ಮ ವಿವರಣೆಯನ್ನು ನೀಡಬೇಕಾಗಿದ್ದೀನಂತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಶ್ರೀ ಗುರುಭ್ಯೋ ನಮಃ. ಭಗವಂತನಾದ ಶ್ರೀಕೃಷ್ಣನೇ ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ಅಂತ ಹೇಳಿದ್ದಾನೆ. ಅಂದಮೇಲೆ ನಾವು ಅದನ್ನು ಎಷ್ಟರ ಮಟ್ಟಿಗೆ ತಿಳಿಲಿಕ್ಕೆ ಸಾಧ್ಯವಾಗ್ತದೆಯೋ, ಎಷ್ಟರ ಮಟ್ಟಿಗೆ ನಾನು ಅದನ್ನ ಕೃಷ್ಣನ ಒಂದು ಅರಿವಿನ ಈ ಯಾನದಲ್ಲಿ ಅದನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತದೆಯೋ ಗೊತ್ತಿಲ್ಲ. ಅದು ಈಗಾಗಲೇ 2-3 ಸಂಚಿಕೆಯಲ್ಲಿ ಕರ್ಮದ ಬಗ್ಗೆ ಹೇಳ್ತಾನೆ ಬಂದಿದ್ದೇವೆ ನಾವು. 2ನೆಯ ಅಧ್ಯಾಯದಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಷು ಕದಾಚನ, ಅಲ್ಲಿಂದ ಪ್ರಾರಂಭವಾದ ಈ ಕರ್ಮದ ಯಾನ 3ನೇ ಅಧ್ಯಾಯದಲ್ಲಿಯೂ ಬಂತು. ಈಗ 4ನೇ ಅಧ್ಯಾಯದಲ್ಲಿ ಮತ್ತು ಮುಂದಕ್ಕೆ 5ನೇ ಅಧ್ಯಾಯಕ್ಕೂ ಅದನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಮುಖ್ಯವಾಗಿ ಬಾಲಗಂಗಾಧರ ತಿಲಕರು ಹೇಳಿದಾಗೆ ಕರ್ಮ ಉಂಟಲ್ಲ, ಇದು ತ್ಯಾಗಕ್ಕೆ ಬಂದದ್ದಲ್ಲ. ಭಗವದ್ಗೀತೆ ಅವರು ಹಾಗಾಗಿ ಅದು ಗೀತಾ ರಹಸ್ಯ ಅಂದ್ರೆ ಕರ್ಮದ ರಹಸ್ಯ ಅಂತ ಹೇಳಿದ್ದಾರೆ. ಈಗ ಪ್ರಸ್ತುತ ನೀವು ಹೇಳಿದ ಶ್ಲೋಕ 4ನೇ ಅಧ್ಯಾಯದಲ್ಲಿ ಬಂದಿರೋದು ಅವತಾರದ ಬಗ್ಗೆ ಹೇಳ್ತಾನೆ ಭಗವಂತ. ಅವತಾರದ ಬಗ್ಗೆ ಹೇಳಿ ಅವನ ಕರ್ಮವನ್ನು ನೆನಪು ಮಾಡ್ತಾ ಇರೋದು ಮುಖ್ಯ. ಹೌದಪ್ಪ, ಅರ್ಥ ಆಗ್ತಾ ಇರೋದು ನಿನಗೆ ಕಷ್ಟ, ಅರ್ಥ ಆಗ್ತಾ ಇದೆ ಅಂತ ಆಗ್ತದೆ, ಅರ್ಥ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಿನಗೆ ಕರ್ಮದಲ್ಲಿ ಆಸಕ್ತಿ ಇಲ್ಲ. ನಿನಗೆ ಭೈಕ್ಷ್ಯಂ ಅಂತ ಹೇಳಿದಾನೆ ಅವನು. ಭಿಕ್ಷೆ ಬೇಡ್ತಾ ಹೋಗುವಂತಹದ್ದು ಅಂದ್ರೆ ಸನ್ಯಾಸ ಆಗ್ಬಿಟ್ರೆ ಒಳ್ಳೇದಲ್ಲ, ಈ ಜಂಜಾಟ ಇಲ್ಲ ಅನ್ನುವ ಅರ್ಥದಲ್ಲಿ ಅವನು ಹೇಳಿದ್ರಿಂದ ಮತ್ತೆ ಆಗಾಗ ಹೇಳ್ಬೇಕಾಯ್ತು. ನಾನು ಅವತಾರ ಮಾಡಿದ್ದು ಯಾಕಾಗಿ ಅಂತ ಕೇಳಿದ್ರೆ ಅವನೇ ಹೇಳಿದ್ದಾನೆ, ಧರ್ಮ ರಕ್ಷಣೆ, ಮತ್ತೆ ಶಿಷ್ಟ ರಕ್ಷಣೆ, ಮತ್ತೆ ದುಷ್ಟರ ಶಿಕ್ಷಣ. ಇದ್ರೊಳಗೆ ಬಂದಿದೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಅಂತ. ಸೊ ಧರ್ಮ ಸಂಸ್ಥಾಪನೆ ಮಾಡ್ಬೇಕು ಅಂದ್ರೆ ಕರ್ಮ ಮಾಡಿದ್ರೆ ಮಾತ್ರ ಆಯ್ತಲ್ಲ. ಹಾಗಾಗಿ ನೋಡಪ್ಪ, ಇದು ದೊಡ್ಡ ಕರ್ಮ. ಇದು ನೀನು ನಿನ್ನ ಕುಲಕ್ಷಯದ ಬಗ್ಗೆ ಆಗ್ಲಿ, ರಾಜ್ಯಕ್ಷಯದ ಬಗ್ಗೆ ಆಗಿ ಪ್ರಾರಂಭದ ಹಂತದಲ್ಲಿ ಈ ಭೋಗ ಸ್ವರ್ಗ ಇದೆಲ್ಲ ಬರ್ತಾ ಇರ್ಬೋದು, ಅದು ಯಾವುದಲ್ಲ. ನಿನ್ನನ್ನು ನಾನು ಆಯ್ಕೆ ಮಾಡಿರೋದು ಇಲ್ಲಿ ಕುಲಕ್ಷಯದ ದೃಷ್ಟಿ ಇಲ್ವೇ ಇಲ್ಲ. ಇಲ್ಲಿ ಧರ್ಮ ಸಂಸ್ಥಾಪನೆ, ಅದಕ್ಕೆ ಶಿಷ್ಟ ರಕ್ಷಣೆ ಮತ್ತೆ ದುಷ್ಟ ನಾಶ, ಇದು ಮುಖ್ಯ ಕರ್ಮವೇ. ಹಾಗಾಗಿ ಹಲವರಿಗೆ ಅರ್ಥವೇ ಆಗೋದಿಲ್ಲ ಅಂತ ಹೇಳ್ಕೊಂಡು ಅವನು ಪ್ರಾರಂಭ ಮಾಡ್ತಾ ಇದ್ದಾನೆ ನೋಡಿ.
ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿ ನ ಸ ಬದ್ಧತೆ. ಕರ್ಮ ಮಾಡಬೇಕು, ಆದ್ರೆ ಅದು ನನಗೆ ಅಂಟೋದೇ ಇಲ್ಲ, ನನಗೆ ಸಂಬಂಧ ಇಲ್ಲ ಅದು ಅಂತ ಕರ್ಮ ಮಾಡಬೇಕು. ಇದ್ರ ವಿವರಣೆ ಮುಂದಕ್ಕೆ ತಗೊಂಡು ಹೋಗುವ. ಹಾಗೆ ಯಾರು ತಿಳ್ಕೊಂಡು ಹೋಗ್ತಾನೋ ಅವನು ಗೆಲ್ತಾನೆ ಅಂತ. ಇದನ್ನ ತಿಳಿದುಕೊಂಡು ಕೃತಂ ಕರ್ಮ, ಹಿಂದಿನವರೆಲ್ಲ ಯಾರೆಲ್ಲ ನೀನೇನ್ ತಂದ್ಕೊಂಡಿದೆಯಲ್ಲ ಜ್ಞಾನ ಮಾರ್ಗದ್ದು ಅಂತ, ಮುಮುಕ್ಷುಭಿ ಅಪಿ, ಯಾರು ಮೋಕ್ಷಗಾಮಿಗಳು ಮೋಕ್ಷೇಚ್ಛುಗಳಾಗಿದ್ದಾರೋ ಅವರು ಕೂಡ ಕರ್ಮ ಮಾಡಿದ್ದಾರೆ. ಇದನ್ನ ಇಟ್ಕೊಂಡು ಕರ್ಮ ಮಾಡ್ಬೇಕಾದದ್ದು ಅನಿವಾರ್ಯ. ನಾನು ಮಾಡ್ತೇನೆ ಅಂತ ಹೇಳಿಯು ಮಾಡೋದಿಲ್ಲ ಅಂತ ಹೇಳಿಯು ಏನ್ ಬೇಕಾದ್ರೂ ನೀನ್ ಮನಸ್ಸಲ್ಲಿ ಮಾಡ್ಕೊಳ್ಬಹುದು, ಕರ್ಮ ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ಇದನ್ನು ತಿಳಿದೇ ಮೋಕ್ಷಗಾಮಿಗಳು ಮೋಕ್ಷೇಚ್ಛೆಗಳು ಮಾಡಿದ್ದಾರೆ. ಹಾಗಾಗಿ ಕುರು ಕರ್ಮ ಏವ ತಸ್ಮಾತ್ ತ್ವಂ, ಆದ್ರಿಂದ ತಸ್ಮಾತ್ ತ್ವಂ ಕರ್ಮ ಕುರು, ನೀನು ಕರ್ಮ ಮಾಡಪ್ಪ ಅಂತ ಹೇಳ್ದ. ಕರ್ಮ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಿಂದ ಕೇಳಿದ್ದಾನೆ, ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಅಂತ ಹೇಳಿದ್ದಾನೆ. ಅಯ್ಯ, ಕೆಲಸ ಮಾಡ್ಬೇಕಿದ್ರೆ ಒಂದಷ್ಟು ತಪ್ಪಾಗ್ತದೆ, ಅದು ದೋಷ ಇರ್ಬೋದು, ಆದ್ರೆ ಬಿಡಬಾರ್ದು. ಅದನ್ನ ಬಿಟ್ಟರು ದೋಷ ಬರ್ತದೆ, ದೊಡ್ಡ ದೋಷ ಬರ್ತದೆ ಆಗ. ಹಾಗಾಗಿ ಕರ್ಮ ಮಾಡೋದು ಅನಿವಾರ್ಯ ಅಂತ ಅಂದ್ಮೇಲೆ ಯಾವ ಕರ್ಮ ಮಾಡಬೇಕು ಅದೇ ಮುಖ್ಯ. ಸಹಜಂ ಕರ್ಮ, ಸಹಜ ನಿನ್ನ ಸಂಗಡ ಹುಟ್ಟಿರುವಂತಹ ಕರ್ಮ. ನಿನ್ ಸಂಗಡ ಹುಟ್ಟಿರೋದು ಯಾವುದು? ಗುಣ. ತ್ರೈಗುಣ್ಯ ಅಂತ ಇದ್ದೇ ಇದೆ, ಅದರ ಮೇಲೆ 4 ವರ್ಗೀಕರಣ ಆಗಿದೆ. ಒಂದಿಲ್ಲಿ ಮತ್ತೆ ಸ್ಪಷ್ಟಪಡಿಸ್ಬಿಡ್ತೇನೆ. ಚಾತುರ್ವರ್ಣ್ಯ ಜಾತಿ ಅಲ್ಲ, ಚಾತುರ್ವರ್ಣ್ಯವನ್ನು ಒಪ್ಪದೇ ಹೋದವರು. ಮತ್ತೆ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ, ಪುನರ್ಜನ್ಮವನ್ನು ಒಪ್ಪದೇ ಹೋದವರಿಗೆ ಕೃಷ್ಣ ಭಗವದ್ಗೀತೆ ಹೇಳೋದಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ ಅಂತ ಸ್ಪಷ್ಟ ಹೇಳ್ಬಿಡ್ಬೋದು. ಪುನರ್ಜನ್ಮ ಮತ್ತು ಚಾತುರ್ವರ್ಣ್ಯ ಇದು ಪರಸ್ಪರ ಸಂಬಂಧ ಇರ್ತಾ ಇರೋದು. ಹಿಂದಿನ ಕರ್ಮದ ಫಲದಲ್ಲೇ ಮುಂದಿನ ಜನ್ಮ ಇರ್ತಾ ಇರೋದು. ಅವನು ಯಾವುದೋ ಗುಣಗಳನ್ನು ಯಾವುದೋ ಅದನ್ನು ಹೆಕ್ಕೊಂಡು ಬರ್ತಾನೆ. ಮುಂದಕ್ಕೆ 7, 8ನೇ ಅಧ್ಯಾಯದಲ್ಲೆಲ್ಲ ಬರ್ತದೆ. ನೀನು ಮುಂದಿನ ಯೋಗದ ಬಗ್ಗೆ ಪ್ರಶ್ನೆ ಕೇಳಿದಾಗ ಬರ್ತದೆ, ಅದು ವಿವರಿಸಿ ಹೇಳುವುದಿಲ್ಲ ನಾನು. ಹಾಗಾಗಿ ಚಾತುರ್ವರ್ಣ್ಯ ಮತ್ತು ಪುನರ್ಜನ್ಮ ಈ ಸಿದ್ಧಾಂತವನ್ನ, ಈ ತತ್ವವನ್ನ, ಈ ಸತ್ಯವನ್ನ, ಈ ಪರಮ ಸತ್ಯವನ್ನ ಯಾರು ಒಪ್ಪೋದಿಲ್ವೋ ಅವರಿಗೆ ಗೀತೆ ಅರ್ಥ ಆಗೋದೇ ಇಲ್ಲ, ಕೃಷ್ಣನೂ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಅವನ ಅವತಾರವನ್ನೇ ಅವರು ಒಪ್ಪೋದಿಲ್ಲ. ಮತ್ತೆ ನಮ್ಮ ಜನ್ಮ ಕರ್ಮಗಳಿಗೆ ಸಂಬಂಧಪಟ್ಟು ಒಪ್ಪದೆ ಹೋದವರಿಗೆ ಇಲ್ಲಿ ಯಾವ ತತ್ವವೂ ಇಲ್ಲ. ಇಷ್ಟೊಂದು ಸ್ಪಷ್ಟಪಡಿಸ್ತಾ ಈಗ ಅವನು ಏನ್ ಹೇಳಿದ, ನೀವು ಹೇಳಿದ್ರಿ ಕವಯ ಅಪಿ ಅತ್ರ ಮೋಹಿತ. ಕವಯ ಅಂತಂದ್ರೆ ಕ್ರಾಂತದರ್ಶಿ ಇತಿ ಕವಿ. ಸಾಮಾನ್ಯವಾಗಿ ಸಾಹಿತ್ಯವನ್ನ ಪದ್ಯ ಗದ್ಯ ನೃತ್ಯ ಇದೆಲ್ಲ ರಚನೆ ಮಾಡುವಂತವರು ಕವಿ ಅಂತ ಹೇಳ್ತಾರೆ. ಆದ್ರೆ ಕವಿಗಳಿಗೆ ಒಂದು ಮುನ್ನೋಟ ಇರ್ತದೆ, ಕವಿಗಳಲ್ಲಿ ಚಿಂತನೆ ಮಾಡ್ತಾರೆ. ಇವತ್ತ್ಯಾರೋ ಒಬ್ರು ಬರೆದದ್ ನೋಡಿದೆ, ಅವರು ಕನಸು ಕಾಣ್ಬೇಕಂತೆ, ಕನಸಿನಲ್ಲಿ ಇದ್ದಾಗ ಕಾವ್ಯ ಹೊಳಿತದೆ ಅಂತ ಒಬ್ಬ ಬರ್ತಿದ್ದಾರೆ. ಸೊ ಆ ರೀತಿಯಾಗಿ ಒಳಗಡೆ ಹೋಗ್ಬೇಕು, ಟ್ರಾನ್ಸ್ಫಾರ್ಮ್ ಒಳಗಡೆ ಆಗ್ಬೇಕು, ಟ್ರಾನ್ಸ್ ನಲ್ಲಿ ಇರ್ಬೇಕು, ಆಗ ಹೊಸ್ತು ಸಿಗ್ತದೆ. ದಾರ್ಶನಿಕ ಕವಿ ಬೇಂದ್ರೆ ಅದು ಒಂದು ಸ್ಪಷ್ಟವಾದ ಉದಾಹರಣೆ. ಹಾಗೆ ದೊಡ್ಡ ದೊಡ್ಡ ಯಾವುದು ತಪಸ್ಸುಗಳನ್ನು ಮಾಡಿದಾರೋ ಋಷಿಗಳಿದ್ದಾರೋ, ಋಷಿಗಳು ಕವಿಗಳು ಸಮಾನ ಅಂತಿದೆ ಒಂದ್ ಕಡೆಗೆ. ಕವಿಯೇ ಋಷಿ ಆಗ್ತಾನೆ, ಋಷಿ ಕವಿ ಆಗ್ತಾನೆ. ನಾನ್ ಋಷಿ ಕುರುತೆ ಕಾವ್ಯಂ ಅನ್ನೋದು ಒಂದು ವಾಕ್ಯ ಇದೆ. ಋಷಿ ಅಲ್ಲದೆ ಹೋದವನು ಕಾವ್ಯ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನು ಋಷಿ ಪದದ ಮೂಲ ಅರ್ಥ ಏನಿದೆ ಅಂದ್ರೆ ರುಚಿ ದೃಷ್ಟಾಯಾಮ್ ಅಂತ, ಕಾಣುವವನು ಕವಿ ಆಗ್ತಾನೆ. ಸೂರ್ಯ ಬೆಳಕನ್ನು ಕೊಡ್ತಾನೆ, ಆದ್ರೆ ಅದಕ್ಕಿಂತ ಒಳಗಡೆಗಿರುವಂತಹ ಬೆಳಕನಿಂದ ಕವಿ ಅವನು ಏನು ಹೇಳ್ತಾನೋ ಮಾಡ್ತಾನೋ ಅದು ಅಂತ. ಅಂಥವರಿಗೂ ಇದು ಒಂದು ಮೋಹ ಉಂಟು ಮಾಡ್ತದೆ. ಅಂದ್ರೆ ಒಂದು ಆವರಣವನ್ನು ಸೃಷ್ಟಿಸ್ಬಿಡ್ತದೆ. ಅದು ಅಜ್ಞಾನದ ಆವರಣ ಅಂತ ಹೇಳ್ತೀರೋ, ಅದು ಅಧ್ಯಾಸದ ಆವರಣ ಅಂತ ಹೇಳ್ತೀರೋ, ಅಥವಾ ಸೂರ್ಯ ಮತ್ತು ಚಂದ್ರರ ಕಿರಣಗಳನ್ನ ತಡೆಯುವಂತಹ ಮೇಘ ಮೊದಲಾದ ಆವರಣ ಹೇಳ್ಬೋದು. ಹಾಗಾಗಿ ನಾನು ನಿನಗೆ ಮತ್ತೆ ಕರ್ಮದ ತತ್ವವನ್ನು ಹೇಳ್ಬೇಕಾಗಿದೆ ಅಂತ ಹೇಳಿ ಪ್ರಾರಂಭ ಮಾಡ್ತಾನೆ. ಯಾಕೆ ಅಂತ ಕೇಳಿದ್ರೆ, ನಿನಗೆ ಹೇಳ್ಬೇಕಾಗಿದೆಯಪ್ಪ, ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಮಾಡಿ ನೀವು ಈ ಶ್ಲೋಕವನ್ನು ಅರ್ಥವನ್ನು ಹೇಳಿದ್ರಿ.
ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ ಅಂತ ಹೇಳಿ. ಕರ್ಮದ ಗತಿ ಬಹಳ ಗಹನ. ಗಹನ ಅಂದ್ರೇನು? ಗಾಢವಾಗಿ ಆಳವಾಗಿ ಇರ್ತಾ ಇರುವಂತಹದ್ದು. ಎಷ್ಟು ಮುಳುಗಿ ಕೆಳಗೆ ಹೋದ್ರೂ ಆಳ ಸಿಕ್ಕೋದಿಲ್ಲ. ಅದು ಅಷ್ಟು ಗಹನ. ಅದು ಗಾಢ ಗಹನ ಎರಡು ಒಂದೇ ಅರ್ಥದಲ್ಲೇ ಇಟ್ಕೊಳ್ಬಹುದು. ಗಾಢಾಂಧಕಾರ ಅಂತಂದ್ರೂ ಅಲ್ಲಿ ಕಾಣೋದೇ ಇಲ್ಲ. ಹಾಗೆ ಕೆಳಗೆ ಹೋದ್ರೆ ಆಳ ಸಿಕ್ಕೋದಿಲ್ಲ, ಕಾಣೋದು ಕಷ್ಟ ಅಂತ ಬರ್ತಾ ಇರೋದು. ಇಲ್ಲಿ ಕರ್ಮ ಅಂತಂದ್ರೆ ಸಾಮಾನ್ಯ ಅರ್ಥದ ಕರ್ಮ ಅಂತ ತಿಳ್ಕೊಳ್ಳುವ ನಾವು ಮೊದಲು. ಶಾಸ್ತ್ರಾರ್ಥದ ಮುಂದಕ್ಕೆಲ್ಲ ಬರ್ತದೆ ಕರ್ಮ ಅಂತ ಹೇಳ್ಬೇಕಿದ್ರೆ. ಸಾಮಾನ್ಯ ಅರ್ಥದಲ್ಲಿ ನಾವೇನ್ ಹೇಳ್ತೇವೆ? ಕರ್ಮ, ವಿಕರ್ಮ, ಅಕರ್ಮ. ಸಾಮಾನ್ಯ ಒಂದೊಂದು ವಾಕ್ಯದ ಅರ್ಥ ಹೇಳ್ಬಿಡ್ತೇನೆ. ಕರ್ಮ ಅಂತಂದ್ರೆ ನಾವು ಮಾಡಬೇಕಾದ ಕಾರ್ಯಗಳು, ಕರ್ತವ್ಯ. ಸರಿ. ಮತ್ತೆ ಎರಡನೇದು ವಿಕರ್ಮ ಅಂತಂದ್ರೆ ಯಾವುದು ಮಾಡಬಾರದೋ ಅದು ನಿಷೇಧಿತ ಕರ್ಮ. ಈ ಸಾಮಾನ್ಯಗೆ ಡೋಸ್ ಡೋಂಟ್ಸ್ ಅಂತ ಹೇಳ್ತಾರಲ್ವಾ, ಹಾಗೆ ಆ ರೀತಿಯಾಗಿ. ಇನ್ನು ನಿಜವಾಗಿ ಅಕರ್ಮ ಅಂದ್ರೆ ಏನು ಅಂತ ಕೇಳಿದ್ರೆ, ಇಲ್ಲಿ ಕೆಲಸ ಏನು ಮಾಡದೇ ಇರೋದು ಅಂತ ಅರ್ಥವೇ ಅಲ್ಲ. ಇದು ಯಾವುದು ಮಾಡಬಾರದು ಅಂತ ನಾವು ಅಂದುಕೊಂಡು ಮಾಡೋದಿಲ್ವೋ ಆ ಕರ್ಮ. ಇನ್ನೊಮ್ಮೆ ಹೇಳ್ತೇನೆ, ಕರ್ಮ ಅಂದ್ರೆ ಮಾಡಬೇಕಾದದ್ದು. ವಿಕರ್ಮ ಅಂತಂದ್ರೆ ಯಾವುದು ಮಾಡಬಾರದು ಅಂತ ನಿಷೇಧಗಳನ್ನು ಹೇಳಿದೆಯೋ ಅದು ಮೊದಲನೇದು ವಿಧಿ, ಮಾಡಬೇಕಾದ್ದು. ಎರಡನೇದು ನಿಷೇಧ. ಇಂತಹ ಕರ್ಮಗಳನ್ನು ಜಗಳ ಮಾಡಬೇಡ, ಬೈಬೇಡ, ಈ ರೀತಿಯಾಗಿ ಹೇಳ್ತಾರೆ. ಸ್ನಾನ ಮಾಡದೆ ಊಟ ಮಾಡಬೇಡ, ಅನುಮತಿ ಇಲ್ಲದೆ ಒಳಗೆ ಹೋಗ್ಬೇಡ, ಇಂತಹ ರೀತಿಯ ನಿಷೇಧ ಇರ್ತದೆ. ಆ ರೀತಿಯಾದಕ್ಕೆ ವಿಕರ್ಮ ಅಂತ ಹೆಸರು. ಅಕರ್ಮ ಅಂತಂದ್ರೆ ನಾವು ಯಾವುದನ್ನ ಮಾಡಬಾರದು ಅಂತ ಅಂದುಕೊಂಡಿದ್ದೇವೆಯೋ ಮಾಡೋದಿಲ್ವೋ ಅದು ಅಕರ್ಮ. ಅಯ್ಯೋ ದೇವ್ರೆ, ಹಾಗಾದ್ರೆ ಅಕರ್ಮ ಅಂತಂದ್ರೆ ಕರ್ಮ ಮಾಡದೇ ಇರುವುದಲ್ವಾ ಅಂತ ಕೇಳಿದ್ರೆ ಆಗಲ್ಲ. ಯಾಕಂದ್ರೆ ಮತ್ತೆ ಶ್ಲೋಕದಲ್ಲಿ ಇದೆ ಹಿಂದೆ, ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ ಅನ್ನುವ ಶ್ಲೋಕ ಇದೆ. ಯಾವನೊಬ್ಬರೂ ಕೂಡ ಒಂದು ಕ್ಷಣವು ಅಕರ್ಮಕೃತ್, ಕರ್ಮ ಮಾಡದೇ ಇರ್ಲಿಕ್ಕೆ ಆಗೋದೇ ಇಲ್ಲ. ಅಯ್ಯೋ ನಾನೇನು ಕೆಲಸ ಮಾಡ್ತಾ ಇಲ್ಲ, ನಾನು ಸುಮ್ಮನಿದ್ದೇನಲ್ಲ ಅಂತ ಹೇಳಿದ್ರೆ, ಅಯ್ಯ ನಿನ್ನ ಮಾತು ಸುಮ್ಮನಿದೆ, ನೀನು ಕೂತ್ಕೊಂಡಿದೀಯ, ನೀನ್ ಎಲ್ಲೂ ಓಡಾಡ್ತಾ ಇಲ್ಲ, ನೀನು ಕೂತ್ಕೊಂಡಿದ್ದೀಯ, ಅದು ಕರ್ಮವೇ. ಕುಳಿತುಕೊಂಡಿರೋದು ಕರ್ಮ, ನಡೆಯೋದು ಕರ್ಮ, ನಿಂತಿರೋದು ಕರ್ಮ. ಮತ್ತ ಆವತ್ ನಾನೊಂದ್ಸಲ ಹೇಳಿದೆ, ಶ್ವಾಸೋಚ್ಛ್ವಾಸ ನಡೀತಾ ಇರ್ತದೆ, ಜಠರದಲ್ಲಿ ಪಚನ ಕ್ರಿಯೆ ನಡೀತಾ ಇರ್ತದೆ, ರಕ್ತ ಸಂಚಲನ ಆಗ್ತಾ ಇರ್ತದೆ, ಏನೇನೋ ಚಿಂತನೆಗಳು ಬರ್ತಾ ಇರ್ತದೆ. ಯಾವುದೇ ಒಬ್ಬ ಒಂದು ಯೋಗಿ ಸಮಾಧಿಯಲ್ಲಿದ್ರೂ ಕೂಡ ಅವನ ಶಾರೀರಿಕ ಒಳಗಡೆಯ ಕ್ರಿಯೆಗಳು ನಡೀತಾನೆ ಇರ್ತದೆ ಅಲ್ವಾ. ಅದನ್ನು ಸ್ತಬ್ಧ ಮಾಡ್ಲಿಕ್ಕೆ ಆಗುದಿಲ್ವಲ್ಲ. ಒಂದಷ್ಟು ಹೊತ್ತು ಶ್ವಾಸ ನಿಲ್ಗಡೆ ಮಾಡ್ಬೋದು, ಆದ್ರೆ ಪಚನ ಕ್ರಿಯೆ, ರಕ್ತ ಸಂಚಾರವನ್ನೆಲ್ಲ ಮಾಡ್ಕೊಳ್ಳೋದು ಯಾರೋ 100 ಕೋಟಿಯಲ್ಲಿ ಒಬ್ಬ ಇರ್ಬೋದು ಏನೋ ಗೊತ್ತಿಲ್ಲ, ಆದ್ರೆ ಸಾಮಾನ್ಯವಾಗಂತೂ ಇರೋದಿಲ್ಲ. ಹಾಗಾಗಿ ಅಕರ್ಮ ಅಂತಂದ್ರೆ ಯಾವುದನ್ನ ನಾವು ಮಾಡಬಾರದು ಅಂತ ಸುಮ್ಮನೆ ಇದ್ದೇವೋ ಅದು ಅಕರ್ಮ. ಅಂದ್ರೆ ಉದಾಹರಣೆ, ಈ ಉದಾಹರಣೆಗೆ ನೀವು ನಡಿಬಾರ್ದು ಹಾಗೆ ಹೇಳಿದ್ನಲ್ಲ, ನಡಿಬಾರ್ದು ಅಂತ ಹೇಳಿದ್ರೆ ನಾನು ನಡೆಯೋದನ್ನು ಮಾಡಬಾರದು ಅಂತ ಕುಳಿತುಕೊಂಡಿರೋದು, ಅದಕ್ಕೆ ಅಕರ್ಮ. ನೀನು ಈಗ ಎದ್ದು ನಿಂತಿರ್ಬೇಕು, ಒಬ್ಬ ಶಿಕ್ಷೆ ಕೊಟ್ಟಿದ್ದಾನೆ ಶಿಕ್ಷಕ, ನೀನು ಕುಳಿತುಕೊಳ್ಬಾರದು ಅಂತ ಹೇಳ್ಬೋದು. ಕುಳಿತುಕೊಳ್ಳದೆ ಇರುವಂತಹದ್ದು ಅಂದ್ರೆ ಕುಳಿತುಕೊಳ್ಳುವ ಕರ್ಮವನ್ನು ಮಾಡಬಾರದು ಅಂತ ಅಂದ್ಕೊಂಡಿದ್ದು ಆ ಕರ್ಮ. ಇಲ್ಲಿ ಮೊದಲೊಂದು ಶ್ಲೋಕವನ್ನು ನಾನು ಹೇಳಿದೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಅಂತ ಹೇಳಿ. ನನಗೆ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲ, ನಾನು ಮಾಡ್ಬೇಕು, ಉದಾಸೀನ ಅಲ್ಲ, ಮಾಡ್ತಾ ಇದ್ದೇನೆ. ಆ ಕರ್ಮದ ಅಂಟು ನನಗೆ ಬರುವುದಿಲ್ಲ. ಅದು ನನಗೇನೋ ಹೇಳಿದ್ದಾರೆ, ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಈಗ ಉದಾಹರಣೆಗೆ ಯಾರೋ ಅವನಿಗೆ ಅವನ ಸಹಜ ಕರ್ಮ, ಅವನು ಕಡಿಯೋದು, ಕಡಿತಾ ಇದ್ದಾನೆ. ಅವನು ಮೀನು ಹಿಡಿಯೋದು, ಅವನು ಹಿಡಿತಾ ಇದ್ದಾನೆ ಅವನು. ಆದ್ರೆ ಆ ಮೀನ ಕೊಂದು ಪಾಪಗಳೆಲ್ಲ ಅವನಿಗೆ ಬರುವುದಿಲ್ಲ. ಅಂದ್ರೆ ಅವನಿಗಾಗಿ ಎಲ್ಲ ಅವನ ಜೀವನ ನಿರ್ವಹಣೆಗೆ ಮಾಡ್ತಾ ಇರೋದು. ಜೀವನ ನಿರ್ವಹಣೆಗೆ ಮಾಡ್ತಾ ಇದ್ದಾನೆ ಅಂದ್ರೆ ಬಿಟ್ಟು ಬೇರೆ ಮಾಡ್ಬೋದಲ್ಲ? ಇಲ್ಲ, ಮೊದಲಿಂದ ತಲಾಂತರದಿಂದ ಅದೇ ಕಾರ್ಯ ಮಾಡ್ತಾ ಇರೋದು. ಕೇಳಿದ್ದಾನೆ ಕೃಷ್ಣನ್, ಸದೋಷಮಪಿ ನತ್ಯಜೇತ್ ಅಂತ. ಮತ್ತೆ ಪ್ರಾರಂಭ ಎಲ್ಲ ಹಾಗೆ. ನೀರನ್ನು ಕಲುಷಿತಗೊಳಿಸುವುದು ವಿಕರ್ಮ. ಅದನ್ನ
ಅವರು ನಿಷೇಧಿತ ಕರ್ಮ ಹೇಗಿದೆ ಅಂದ್ರೆ ಅವರು ಸಂತಾನೋತ್ಪತ್ತಿ ಮಾಡುವಂತಹ ಮಳೆಗಾಲದ ಪ್ರಾರಂಭದ 2 ತಿಂಗಳು ಎಲ್ಲ ಉಂಟಲ್ಲ, ಅದು ಆಗ ನಿಷೇಧ, ಮೀನ ಹಿಡಿಬಾರ್ದು, ಅದು ಅವರ ಸಂತತಿ ನಿನಗೂ ಬೇಕು, ಅವ್ರ ಸಂತತಿಯು ವೃದ್ಧಿ ಆಗ್ಬೇಕು, ಅದು ನಿಷೇಧಿತ ಕರ್ಮ. ವಿಕರ್ಮ. ಹೀಗೆ ಅಕರ್ಮವೆಂದರೆ ಇನ್ನೊಂದರ್ಥದಲ್ಲಿ ಕರ್ತೃತ್ವವಿಲ್ಲದೆ ಇರೋದು. ಮಾಡಬಾರ್ದು ಅಂತ ಒಂದು ಹೇಳಿದ್ನಲ್ಲ ನಾನು, ಅದು ಕರ್ತೃತ್ವ ಇಲ್ಲ, ನಾನು ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ ಇಲ್ಲ. ಅದು ಜೀವಿಜೋರು ಹೀಗೆ ಇರ್ಬೋದು. ಈ ಕರ್ಮ ವಿಕರ್ಮ ಇದು ಎರಡನ್ನೂ ಮೀರಿಕೊಂಡು ಅಕರ್ಮ ಅಂತ ಅದನ್ನ ನಾನು ಮತ್ತೆ ಮುಂದೆ ಬರ್ತದೆ ಅದು. ಹಾಗಾಗಿ ನಾನು ಬಿಟ್ಟಿದೆ, ನಾನು 5ನೇ ಅಧ್ಯಾಯಕ್ಕೆ ಇದು ಹೋಗ್ತದೆ. ಹಾಗಾಗಿ ಕರ್ತೃತ್ವವಿಲ್ಲದೆ ಮಾಡುವುದು ಒಂದು ಅಕರ್ಮವೇ, ಅದ ನಾನ್ ಕೆಲಸ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ಉದಾಹರಣೆಗೆ ನೋಡಿ, ನಾನು ನಿಮ್ಗೆ ಇದನ್ನೆಲ್ಲರೇ ಅನುಕೂಲಕ್ಕಾಗಿ ಹೇಳ್ತೇನೆ. ಗಹನ ಹಾಗಾಗಿ ಇದು ಅಂತ ನೋಡಿ, ಕರ್ಮಣ್ಯ ಕರ್ಮ DVG ಅವರು ಹೇಳಿದ್ದು ಇಲ್ಲಿಗೆ ಬರ್ತದೆ. ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ. ಉಪಸಂಹಾರದ ಶ್ಲೋಕವನ್ನು ಇಲ್ಲಿ ಹೇಳ್ರಿ. ಸಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕೃಷ್ಣ ಕರ್ಮಕೃತ. ನೋಡಿ, ಕರ್ಮಣಿ ಅಕರ್ಮ ಯಃ ಪಶ್ಯೇತ್. ಈ ಕರ್ಮಣಿ ಅಂದ್ರೆ ಇಲ್ಲಿ ಸಪ್ತಮಿ ವಿಭಕ್ತಿಯನ್ನೇ ಹಾಕೊಳ್ಬೇಕು ಅಂತಲ್ಲ. ಒಂದು ಕರ್ಮ, ಅದರೊಳಗೆ ಯಾರು ಅಕರ್ಮ ಅಂತ ಮಾಡ್ತಾರೋ ಅದೇ ಕರ್ತೃತ್ವವನ್ನ ಅಂಟಿಕೊಳ್ಳದೆ ಇರುವಂಥದ್ದು, ಕರ್ತೃತ್ವವಿಲ್ಲದೆ ಮಾಡುವ ಕರ್ಮ. ಇದು ನಾನು ಅಹಂ ಕರ್ತ, ನಾನು ಕರ್ತೃ, ನಾನು ಮಾಡ್ತಾ ಇದ್ದೇನೆ ಅನ್ನುವಂತಹ ಒಂದು ಸಾಮಾನ್ಯ ಮನುಷ್ಯರು ಇದ್ದೇ ಇದೆ. ನಾನು ಮಾಡ್ತಾ ಇದ್ದೇನೆ, ನಾನು ಹೋಗ್ತಾ ಇದ್ದೇನೆ, ನಾನು ನಡೀತಾ ಇದ್ದೇನೆ, ನಾನು ಇದನ್ನ ಮಾಡದೆ ಹೋದ್ರೆ ಏನೂ ಆಗ್ತೇ ಇರ್ಲಿಲ್ಲ ಅಂತೆಲ್ಲ ಉಂಟಲ್ಲ. ಹಾಗೆ ಅದನ್ನ ಕರ್ತೃತ್ವವನ್ನ ಬಿಟ್ಟುಕೊಂಡು ಮಾಡುವ ಕರ್ಮ. ಅಕರ್ಮಣಿಚ ಕರ್ಮಯ. ಮತ್ತೆ ಅಕರ್ಮದಲ್ಲಿ ಕರ್ಮವನ್ನ ಮಾಡ್ಬೇಕು. ಯಾವ ಈ ಅಕರ್ಮದಲ್ಲಿ ಕರ್ಮ ಅಂದ್ರೆ ಹೇಗೆ ಅಂತಂದ್ರೆ, ಹೀಗೆ ಒಂದು ಉದಾಹರಣೆ ಕೊಡ್ತಾರೆ. ನಾವು ನೌಕೆಯಲ್ಲಿ ಹೋಗ್ಬೇಕಿದ್ರೆ ಅದಕ್ಕಿಂತ ಹೆಚ್ಚೀಗ ಸ್ಪೀಡ್, ಬಹಳ ವೇಗದಲ್ಲಿ ಬಸ್ಸುಗಳು ಮತ್ತೆ ರೈಲ್ವೆ ಎಲ್ಲ ಹೋಗ್ತದೆ ಅಲ್ಲ. ಆಗ ಹೋಗ್ಬೇಕಿದ್ರೆ ಗಿಡ ಮರಗಳೆಲ್ಲ ಹಿಂದೆ ಹೋದ ಹಾಗೆ ಕಾಣ್ತದೆ. ಗಿಡ ಮರಗಳು ಹಿಂದೆ ಹೋಗುವ ಕರ್ಮ ಉಂಟ ಅಲ್ಲಿ? ಇಲ್ಲ, ಅವು ನಿಂತಿರ್ತದೆ. ಹಾಗಾದ್ರೆ ಅದೇನು ನೋಡಿ, ಅಂತಹ ಕರ್ಮದಲ್ಲಿ ಹಾಗೆ ನಿಂತದೆ ಅಂತ ಹೇಳುವಂತಹದರ ಅರಿವಿರ್ಬೇಕು. ಅಂದ್ರೆ ಈ ಸಂಸಾರವೇ ಶ್ರೇಷ್ಠ ಅಂತ ಇರುವಂತಹದ್ದು. ಭೂಮಿ ತಿರುಗ್ತಾ ಉಂಟಲ್ಲ, ಭೂಮಿ ತಿರುಗೋದು ಕಾಣೋದಿಲ್ಲ ನಮ್ಗೆ, ಸೂರ್ಯ ತಿರುಗ್ತಾ ಇದ್ದಾನಲ್ಲ ಅಂತ ಕಾಣೋದು. ಸೂರ್ಯ ನಿಂತಲ್ಲೇ ಇದ್ದಾನೆ, ಭೂಮಿ ತಿರುಗ್ತಾ ಇದೆ. ಈ ಕರ್ಮವನ್ನ ವಿರುದ್ಧವಾಗಿ ಮರಗಳು ತಿರುಗ್ತಾ ಇಲ್ಲ, ನಾನು ಹತ್ತಿದ ಈ ಬಂಡಿಯೋ ಈ ವಾಹನವೋ ವೇಗವಾಗಿ ಹೋಗ್ತಾ ಇದೆ. ಈ ಅರಿವು ನೋಡಿದ್ದು ಸರಿಯಲ್ಲ, ಹೊಂದಿಕೊಂಡಿದ್ದು ಸರಿಯಲ್ಲ. ವಾಸ್ತವಿಕತೆ ಏನು ಅನ್ನೋದನ್ನು ಅರ್ಥ ಮಾಡ್ಬೇಕು. ಈ ವಾಸ್ತವಿಕತೆ ಅನ್ನೋದು ಉಂಟಲ್ಲ, ಆತ್ಮ ಮಾತ್ರ ನಿತ್ಯ, ಉಳಿದದ್ದೆಲ್ಲ ಮಿಥ್ಯ ಅಂತಂದ್ರೆ ಅದು ಒಂದು ಹಂತದವರೆಗಿದೆ ಅಷ್ಟೇ ವ್ಯಾವಹಾರಿಕವಾಗಿ, ಮತ್ತೆ ಇಲ್ಲ. ಯಾರೋ ಒಂದು ಅಯ್ಯೋ ಈ ಹುಡುಗಿಯನ್ನ ಎತ್ತೆ ಆಡಿಸಿದೇನೆ ಮಗುವಾಗಿ ಅಂತಂದ್ರೆ ಅದು ಆಗಿನ ವಾಸ್ತವಿಕತೆ. ಈಗ ನೀವು ಎತ್ತ ಆಡಿಸ್ಲಿಕ್ಕೆ ಬರುವುದಿಲ್ಲ, ಹತ್ರ ಬಾದ್ರೆ ಕರೆದ್ರೆ ಬರ್ಲಿಕ್ಕೂ ಇಲ್ಲ ಅವಳು. ಹಾಗ ಆ ರೀತಿಯಾಗಿ ವಾಸ್ತವಿಕತೆಯನ್ನು ನೋಡಿಕೊಂಡು ಅದು ಸುಳ್ಳು ಅಂತ ಕೇಳಿದ್ರೆ ಸುಳ್ಳಲ್ಲ, ಆಗಿನ ಸತ್ಯ ಅಥವಾ ಆಗಿನ ಕಾಲದ ಸತ್ಯ, ವ್ಯಾವಹಾರಿಕ ಸತ್ಯ. ಅದು ಪ್ರಪಂಚ ಇದೆ ಅನ್ನೋದು ವ್ಯಾವಹಾರಿಕ ಸತ್ಯ. ಪಾರಮಾರ್ಥಿಕವಾಗಿ ಇದು ಇಲ್ಲ ಅನ್ನೋದು ಅನ್ನು ನಾವು ಒಪ್ಕೊಳ್ಬೇಕು. ಇರ್ಲಿ. ಹಾಗಾಗಿ ಕರ್ಮಣಿ ಅಕರ್ಮ ಯಃ ಪಶ್ಯೇದ್ ಅಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಷು. ಮಾನವರಲ್ಲಿ ಅವನು ಬುದ್ಧಿವಂತನು. ಬಹಳ ಕಷ್ಟ ಇದು ಅರ್ಥ ಮಾಡ್ಕೊಂಡು ನಡೆಸ್ತಾ ಇರೋದು. ಒಂದು ಹಂತದಲ್ಲಿ ನಾನು ಹೇಳ್ತೇನೆ. ಈಗ ನೋಡಿ, DVG ಅವರು ಹೇಳಿದ್ದನ್ನೇ ನೀವು ಹೀಗೆ ಅಂತ ಅಂದ್ಕೊಂಡ್ರಿ, ಅವ್ರು ಹೇಳಿದ್ದು ಇಲ್ಲಿ ಕರ್ತೃತ್ವವನ್ನ. ಇಲ್ಲಿ ಕರ್ತೃತ್ವ ಅಂದ್ರೆ ಏನು? ನಾನು ನೋಡ್ತಾ ಇದ್ದೇನೆ, ಹೌದು, ಅಲ್ಲಿ ಮರ ಗಿಡಗಳು ಸಂಚರಿಸ್ತಾ ಇವೆ ಅಂತಂದ್ರೆ ಅದು ಅಲ್ಲ. ಹಾಗೆಯೇ ನಾನು ಕರ್ತೃ ಅಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ನಾನು ಕರ್ತೃ ಅನ್ನುವ ಭಾವದಲ್ಲಿ ನಾವು ಎಲ್ಲರೂ ಇದ್ದೇ ಇರ್ತೇವೆ. ಅದನ್ನು ಬಿಡಿಸೋದು ಹಂತ ಹಂತವಾಗಿ ಹೋಗ್ಬೇಕು. ಜನ್ಮಾಂತರಗಳ ಕೆಲಸವೂ ಆಗುತ್ತೆ ಇಷ್ಟೊಂದು. ಹೌದು. ಮುಂದಕ್ಕೆ ನೋಡಿ, 18ನೇ ಶ್ಲೋಕದ ಅದೇ ಹೇಳಿದ್ರು. ಯಾರು ಕರ್ಮದಲ್ಲಿ ಅಕರ್ಮವನ್ನು ಹಾಗೂ ಅಕರ್ಮದಲ್ಲಿ ಕರ್ಮವನ್ನು ಕಾಣುವನೋ
ಅವನೇ ವಿವೇಕ ಹೊಂದಿರುವಂಥವನು. ಇಲ್ಲಿ ಮಾಡಬೇಕಾದ ಮಾಡಬಾರದ ಎರಡೂ ಕರ್ಮಗಳನ್ನು ಸೇರಿಸಿಯೇ ಕರ್ಮ ಅಂತ ಹೇಳಿದ್ರು. ಅವ್ರ ಆ ಸಂಯೋಜನೆ ಹೇಳಿದ್ರಲ್ಲ ಡಿ ವಿ ಜಿಯವರಿದ್ದು, ಅದು ಬರ್ತಾ ಇರೋದು. ಕರ್ಮ ಅಂತಂದ್ರೆ ಎರಡೂ ಬಂತು. ಈಗ ಧರ್ಮ ಅಂತ ಹೇಳ್ಕೊಳ್ಳೆ ಅಧರ್ಮವೂ ಬಂತು, ಪಾಪ ಅಂದ್ಕೊಳ್ಳೆ ಪುಣ್ಯವೂ ಬಂತು. ಅಂದ್ರೆ ದ್ವಂದ್ವ. ಆದ್ರೆ ಒಂದು ಕಡೆ ಎರಡು ಅಂದ್ರೆ ಎರಡು ಒಂದು ನಾಣ್ಯದ ಎರಡು ಮುಖ ಹೇಳ್ತಾರಲ್ಲ, ಅದು ದ್ವಂದ್ವ ಇರ್ತಾ ಇರೋದು. ಅದನ್ನು ಮೀರಿ ಹೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ತ್ಯಕ್ತ್ವಾ ಕರ್ಮ ಫಲಾಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ ಕರ್ಮಣಿ ಅಭಿಪ್ರವೃತ್ತೋಪಿ ನ ಏವ ಕಿಂಚಿತ್ ಕರೋತಿ ಸಹ. ಕರ್ಮದಲ್ಲಿ ಅಭಿಪ್ರವರ್ತ ಅಂದ್ರೆ ಉದ್ಯುಕ್ತನಾಗಿದ್ರ ಕೂಡ ನಾನೇನೂ ಮಾಡ್ತಾ ಇಲ್ಲ ಅಂದ್ರೆ ನ ಕರ್ತೃತ್ವಂ ನ ಕರ್ಮಾಣಿ ಅಂತ ಕೃಷ್ಣ ಏನು ತನ್ನ ಬಗ್ಗೆ ಹೇಳ್ಕೊಂಡಿದ್ದಾನೋ, ಲೋಕಸ್ಯ ಸೃಜತಿ ಪ್ರಭು, ಹಾಗೆ ಅವನು ಇಲ್ಲಿಗೆ ಬಂದ ಮೇಲೆ ಈ ಒಂದು ಗುಣಾಧಾರದಲ್ಲೇ ನಡ್ಕೊಂಡು ಹೋಗ್ತಾ ಇರ್ಬೇಕಾಗ್ತದೆ. ಮಾನವ ಸಹಜವಾಗಿ ಬದುಕಬೇಕಾಗ್ತದೆ. ಕೃಷ್ಣ ಏನು ಊಟ ಮಾಡ್ತಾ ಇರ್ಲಿಲ್ವಾ? ಕೃಷ್ಣ ನಿದ್ದೆ ಮಾಡ್ತಾ ಇರ್ಲಿಲ್ವಾ? ಅಂದ್ರೆ ಆ ದೇಹಕ್ಕೆ ಸಂಬಂಧಪಟ್ಟು ಏನೇನ್ ನಡೆಸ್ಬೇಕು ಅದನ್ನ ನಡೆಸ್ಬೇಕಾಗ್ತದೆ. ಆ ರೀತಿಯಾಗಿ ಈ ಕರ್ಮ ವಿಕರ್ಮ ಅಕರ್ಮದ ಒಂದು ಪ್ರಾರಂಭ ಅಂತ ಅಂದ್ಕೊಳ್ಳುವ. ಇದರ ಬಗ್ಗೆ ಮತ್ತು ಪ್ರಶ್ನೆಗಳು ಇದ್ದೇ ಇರ್ತವೆ. ಅವುಗಳೇನಾದ್ರು ಬಂದ್ರೆ ಆಗ ಮತ್ತೆ ಮುಂದಿನ ಯಾವ್ದಾದ್ರು ಒಂದು ಸಂಚಿಕೆಯಲ್ಲಿ ಅದನ್ನ ತೆಗೆದುಕೊಳ್ಳಿ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಕರ್ಮ ವಿಕರ್ಮ ಅಕರ್ಮ ಈ ಮೂರು ಮಹತ್ತಾದ ಅರ್ಥವನ್ನು ಕೊಡುವ ಶಬ್ದಗಳನ್ನು ಕಿಂಚಿತ್ತಾಗಿ ಇಲ್ಲಿ ವಿವರಿಸಲಾಗಿದೆ. ನಿಮ್ಮಲ್ಲಿ ಏನೇ ಗೊಂದಲ ಇದ್ದರೂ ನೀವು ಮುಕ್ತವಾಗಿ ಕಮೆಂಟಿನಲ್ಲಿ ಕೇಳಬಹುದು, ಅದನ್ನು ಚರ್ಚಿಸಲಾಗುವುದು. 12ನೇ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇದರ ಕುರಿತ ಇನ್ನಷ್ಟು ವಿವರಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದ. ನಮಸ್ತೆ.